ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ ಗಾಯನ. ಸ್ವಲ್ಪ ಫ್ರೀಯಾಗಿದ್ವಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ವಿ. ಹಾಗೆಯೇ ಅಮ್ಮ ಗಿಡಗಳೆಲ್ಲ ತುಂಬ ಕಸ ತುಂಬ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಆ ಗಿಡಗಳಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ನಮ್ಮಮ್ಮ ಬಂದಿದ್ದರು ಊರಿಂದ. ಹಾಗಾಗಿ ವೀಳ್ಯದೆಲೆನ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದರು. ವೀಳ್ಯದೆಲೆ ಮುಂಚೆ ತೊಗೊಂಬಂದು ಹಾಕಿತ್ತು, ಅದನ್ನೇ ನಾನು ಒಂದು ಪಾಟ್ಗೆ ಹಾಕಿ ಅದಕ್ಕೆ ಪೂಜೆ ಮಾಡ್ತಾಯಿದ್ದೆ. ವೀಳ್ಯದೆಲೆ ಮನೆ ಹತ್ರ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಯಾವಾಗ ಪೂಜೆ ಮಾಡಿದ್ರು ಕೂಡ ವೀಳ್ಯದೆಲೆಗೆ ಪೂಜೆ ಮಾಡೋದನ್ನು ಆಲ್ಮೋಸ್ಟ್ ನೀವು ಯಾರು ನನ್ನ ಒಂದು ವ್ಲಾಗ್ಸ್ನ ನೋಡ್ತೀರೋ ಅವರೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನು ಸ್ವಲ್ಪ ದೊಡ್ಡದಾಗಲಿ ಬುಡದಲ್ಲಿ ಅಂದರೆ ಮಣ್ಣಿಗೆ ಡೈರೆಕ್ಟಾಗಿ ಹಾಕಿದ್ರೆ ಪಾಟ್ಗಿಂತ ಮಣ್ಣಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ, ಎಲೆಗಳೆಲ್ಲ ಸ್ವಲ್ಪ ಅಗಲವಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಊರಿಂದ ತೊಗೊಂಬಮ್ಮ ಅಂತ ಹೇಳಿದ್ದೆ. ಒಂದು ಸ್ವಲ್ಪ ಬುಡಗಳನ್ನೇ ಕಿತ್ಕೊಂಡು ಬಂದಿದ್ದರು. ಅದನ್ನು ಅಮ್ಮ ನಾನು ಹಾಕ್ಕೊಡ್ತೀನಿ ಬಿಡು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಅಷ್ಟರಲ್ಲಿ ಒಂದು ಸ್ವಲ್ಪ ಪಾಟಲ್ಲೆಲ್ಲ ಕಸ ಎಲ್ಲ ಇತ್ತು, ಅದನ್ನೆಲ್ಲ ತೆಗೆದು ತುಂಬ ಗಲೀಜೆಲ್ಲ ಇತ್ತು, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಅಮ್ಮನೂ ಕೂಡ ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಸರಿನಮ್ಮ ಅಂತ ಹೇಳಿದೆ. ನೋಡೋಣ ಬನ್ನಿ ನಮ್ಮಮ್ಮ ಯಾವ ಥರದಲ್ಲಿ ಒಂದು ವೀಳ್ಯದೆಲೆನ ನಾಟಿ ಮಾಡ್ತಾರೆ, ನಾವು ಕೂಡ ಯಾವ ಥರ ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಎಲ್ಲ ಗಿಡ ಹಾಕ್ದಂಗೆ ನಾವು ವೀಳ್ಯದೆಲೆನ ಹಾಕೋಕ್ಕಾಗಲ್ಲ. ನೋಡಿ ಇಲ್ಲಿ ನಮ್ಮಮ್ಮ ವೀಳ್ಯದೆಲೆ ಬಳ್ಳಿಗಳೆಲ್ಲ ಇರುತ್ತಲ್ಲ, ಆ ಬಳ್ಳಿಗಳನ್ನ ನೀಟಾಗಿ ಬಳೆ ಟೈಪಲ್ಲಿ ಎಲ್ಲ ಸುತ್ಕೋಬೇಕು. ಒಂದು ಅಷ್ಟಗಲ ಅಗದ್ಬಿಟ್ಟು ಭೂಮಿಯಲ್ಲಿ ಅದನ್ನು ಬಳೆ ಥರ ನೀಟಾಗಿ ರಿಂಗ್ ಟೈಪಲ್ಲೆಲ್ಲ ಸುತ್ಕೊಂಡಿದ್ದಾರೆ ನೋಡಿ. ಆ ಥರ ಸುತ್ಕೊಂಡು ಲೈಟಾಗಿ ಅದ್ರ ಮೇಲೆ ಒಂದು 2 ಇಂಚು ನೀಟಾಗಿ ಮಣ್ಣು ಫುಲ್ಲು ಕವರ್ ಮಾಡಿಬಿಡ್ಬೇಕು. ಒಂದೆರಡು ಸ್ವಲ್ಪ ಸುಳಿಗಳ ಥರ ಇರುವಂಥದ್ದು ಬೇಕಾದರೆ ಮೇಲಕ್ಕೆ ಇಟ್ಟರೂ ಪರವಾಗಿಲ್ಲ. ಇನ್ನೆಲ್ಲವನ್ನು ಕೂಡ ನೀಟಾಗಿ ಕವರ್ ಆಗೋ ಥರನೇ ಮಣ್ಣನ್ನು ನೀಟಾಗಿ ಹಾಕಿ ಮುಚ್ಚಿಬಿಡ್ಬೇಕು. ನೋಡಿ ಅಮ್ಮ ಇಲ್ಲಿ ನೀಟಾಗಿ ಕವರ್ ಮಾಡ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಅಮ್ಮ ಕೂಡ ಕನಕಾಂಬರನ ಸಸಿಗಳನ್ನ ತೊಗೊಂಡು ಬರೋದಕ್ಕೆ ಹೇಳಿದೆ ಊರಿಂದ. ಅದನ್ನು ತೊಗೊಂಬಂದಿದ್ರು. ಪ್ಲಸ್ ಗುಂಡು ಮಲ್ಲಿಗೆ ನಂಗೆ ತುಂಬ ಇಷ್ಟ. ಆ ಗುಂಡು ಮಲ್ಲಿಗೆನೂ ಕೂಡ ನಮ್ಮ ಮನೆ ಹತ್ರ ಇರಲಿಲ್ಲ, ನಮ್ಮ ಹತ್ರ ಸೂಜಿ ಮಲ್ಲಿಗೆ ಇತ್ತು. ಹಂಗಾಗಿ ಅಮ್ಮ ಅದನ್ನು ತೊಗೊಂಬಂದಿದ್ರು, ಅದನ್ನು ನಾಟಿಸಿದ್ರು. ಅದಾದಮೇಲೆ ಒಂದು ಸ್ವಲ್ಪ ಎಷ್ಟೇ ನಾವು ಗಿಡ ಹಾಕಿದ್ರೂ ಕೂಡ, ಎಷ್ಟೇ ತೇವಾಂಶ ಇದ್ದರೂ ಕೂಡ ನಾವು ಸ್ವಲ್ಪ ಗಿಡ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಅದಕ್ಕೊಂದು ಸ್ವಲ್ಪ ಪುಷ್ಟೀಕರಣ ಸಿಗುತ್ತೆ. ಹಾಗಾಗಿ ನಾನು ಕೂಡ ಎಲ್ಲ ಗಿಡಕ್ಕೂ ಏನೇನೆಲ್ಲ ಹಾಕಿದೆ ಅದಕ್ಕೆಲ್ಲ ನೀರು ಹಾಕಿದೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಹೇಗಿತ್ತು ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್